ವೆಲ್ಕಮ್ ಚಿಕ್ಕಮ್ಮ. ಏನು ಶಾರ್ವರಿ, ಹೇಗಿದೆಯಾ? ಡೆಲ್ಲಿಲಿ ಕೆಲಸಗಳೆಲ್ಲ ಆರಾಮಾಗಾಯ್ತಾ? ಎಲ್ಲ ಆರಾಮಾಗಾಯ್ತು ಬಾವಾ. ಈ ಮಧ್ಯದಲ್ಲಿ ನಿಮಗೆ ಹೆಚ್ಚಾಗಿ ಫೋನ್ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ, ನೀನು ಫೋನ್ ಮಾಡಿ ಅಪ್ಡೇಟ್ ಮಾಡದೇ ಇದ್ದರೂ ನೀನು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀಯ ಅನ್ನೋ ನಂಬಿಕೆ ನನಗಿತ್ತು. ಚಿಕ್ಕಮ್ಮ ಹೋಗಿದ್ದಾರೆ ಅಂದರೆ ಮುಗೀತು. ಅವರು ಪ್ರತಿಯೊಂದನ್ನು ಸೆಟ್ರೇಟ್ ಮಾಡೇ ಬರೋದು. ಶಾರ್ವರಿ ಅವರೇ, ನೀವೇನೋ ಕೆಲಸ ಅಂತ ಡೆಲ್ಲಿಗೆ ಹೊರಟ್ಬಿಟ್ರಿ. ಆದರೆ ನೀವಿಲ್ಲದೆ ನಿಜವಾಗ್ಲೂ ಮನೆ ಬಿಕೋ ಅಂತ ಇತ್ತು. ಮನೇಲಿ ಏನೇನೋ ನಡೆದೋಯ್ತು. ಆದರೆ ಈಗ ನೀವು ಬಂದಿದ್ದೀರಲ್ಲ, ಒಂಥರ ಸಮಾಧಾನ. ಯಾಕ್ರಿ ಸುಮ್ಮನೆ ನಿಂತ್ಬಿಟ್ಟಿದ್ದೀರಾ? ನಾನು ಬಂದಿದ್ದು ನಿಮಗೆ ಖುಷಿ ಆಗಲಿಲ್ವಾ? ಖುಷಿ ಆಗದೆ ಇರತ್ತೆ ಚಿಕ್ಕಮ್ಮ. ಖುಷಿಗೆ ಏನು ಮಾತುಗಳೇ ಹೊರಟಿಲ್ಲ ಅನ್ಸುತ್ತೆ. ಹಾಯ್ ಮಾಮ್, ಹೌ ಆರ್ ಯು? ಯಾವಾಗ ಬಂದೆ? ಈಗ ತಾನೇ ಬಂದೆ ಪುಟ್ಟ. ನೀ ಹೇಗಿದ್ಯಾ? ಐ ಆಮ್ ಕೂಲ್. ನೀ ಹೇಗಿದ್ಯಾ? ತುಂಬ ಚೆನ್ನಾಗಿದ್ದೀನಿ. ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ. ಓಹೋ, ನಮ್ಮನ್ನು ಮಿಸ್ ಮಾಡ್ಕೋತಿದ್ರೋ ಅಥವಾ ಮಿಸ್ಸಸ್ ಇಲ್ಲ ಅಂತ ಒದ್ದಾಡ್ತಿದ್ರಲ್ಲ ಚಿಕ್ಕಪ್ಪ, ಅವ್ರನ್ನ ಮಿಸ್ ಮಾಡ್ಕೋತಿದ್ರಾ? ನೋಡಿ ನೋಡಿ, ಅದಕ್ಕೆ ಡ್ಯಾಡ್ ಆವಾಗ್ಲಿಂದ ಕಣ್ಣಲ್ಲೇ ಮಾತಾಡ್ತಿರೋದು. ಮನ್ಸಲ್ಲಿರೋದ್ರ ಬಾಯಿಗೆ ಬಂದ್ಬಿಟ್ರೆ ನಾವ್ ಎಲ್ಲಿ ಕೇಳಿಸ್ಕೊಂಡ್ಬಿಡ್ತೀವೋ ಅಂತ. ಸರಿ ಬನ್ನಿ ಶಾರ್ವರಿ, ಕೂತ್ಕೊಂಡು ತಿಂಡಿ ತಿನ್ನೋರಂತೆ. ನಾನು ಫ್ರೆಶ್ ಆಗಿ ಬರ್ತೀನಿ, ನೀವೆಲ್ಲರೂ ತಿಂಡಿ ತಿನ್ನಿ. ಸರಿ, ಬೇಗ ಬಾ ಮಾಮ್. ಆಯಿತು. ನಾನು ಬಂದಿದ್ದ ದಿನಾನೇ ಇವ್ರು ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದಾರೆ? ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಾ? ಪೊಲೀಸ್ ಹತ್ರ ಎಲ್ಲ ವಿಷಯನೂ ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ದಾರಾ? ರೀ ರೀ ಅವಿ, ಅವ್ರು ಎಲ್ಲಿ ಹೋದ್ರು? ಏನಾಯ್ತು? ಮನೇಲಿ ಯಾರನ್ನ ನಂಬಬೇಕೋ ಬಿಡಬೇಕೋ ಒಂದು ಗೊತ್ತಾಗ್ತಿಲ್ಲ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕಲ್ವಾ? ಚಿಕ್ಕಪ್ಪ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ರಾಮಣ್ಣ, ರಾಮಣ್ಣ, ಏನಾಗ್ತಿದೆ ಇಲ್ಲಿ? ಇವ್ರು ಯಾಕೆ ಪೊಲೀಸ್ ಸ್ಟೇಷನಿಗೆ ಹೋದ್ರು? ನನ್ನ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಏನು ಹೇಳ್ತಾ ಇದೀಯ ಅವಿ? ಮಹೇಶ್ ಅವರು ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ? ಏನಂತ ಹೇಳಿ ಅಮ್ಮ, ಚಿಕ್ಕಪ್ಪನಿಗೆ ಹಳೆ ವಿಷಯಗಳೆಲ್ಲ ಯಾವುದು ಬಿಟ್ಕೊಡೋಕೆ ಮನಸ್ಸಿಲ್ಲ. ಹಿಂದೆ ಏನು ನಡೆದಿತ್ತು ಅದನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡು ಕಾರಣ ಹುಡುಕ್ತಿದ್ದಾರೆ. ಅದಕ್ಕೋಸ್ಕರನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ.
ಪೊಲೀಸ್ ಸ್ಟೇಷನ್ಗೆ ಹೋಗುವಂಥದ್ದು ಏನಾಗಿದೆ? ಅವ್ರು ಬರ್ತಾರಲ್ಲ ನಿಮಗೆ ಗೊತ್ತಾಗತ್ತೆ. ಇನ್ಸ್ಪೆಕ್ಟರ್ ಇವಳೇ ಶಾರ್ವರಿ.